ಅತ್ತಿಗೆ ಅತ್ತಿಗೆಮ್ಮ ಅತ್ತಿಗೆಮ್ಮ ಬಂದೆಪ್ಪ ಜಮದಗ್ನಿ, ಏನು ನನ್ನ ವೇಷ? ಆ ದೇಸಾಯಿ ಗೌಡನಿಗೆ ಕೊಡಬೇಕಾದ ಹಣ ಕೊಡಿಸುವುದಕ್ಕೆ ಈ ವೇಷ. ಏನಪ್ಪ ಅಂದ್ರೆ ನೀನು ಕೂಲಿ ಕೆಲಸವೇನಾದ್ರೂ? ಹೌದತ್ತಿಗೆ, ಕೂಲಿ ಕೆಲಸದಂತೆ ಬಿಡುವಿದ್ದಾಗ ಮಂಗಳೂರಿನಿಂದ ಬರುವ ಗೊಬ್ಬರ ಲಾರಿ ಲೋಡಿನ ಮೂಟೆ ಹೊತ್ತು ವಾರದೊಂದಿಗೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ತೆಗೆದುಕೊಳ್ಳಿ ಅತ್ತಿಗೆ. ಏನಪ್ಪ ಇದು, ಒಂದೇ ವಾರದಲ್ಲಿ ಇಷ್ಟೊಂದು ಹಣನ? ಅದು ಹೇಗೆ ಸಂಪಾದನೆ ಮಾಡ್ತೇವೋ? ನನ್ನ ಜೊತೆ ಕೆಲಸ ಮಾಡುವ ಕಾರ್ಮಿಕರು ಸರತಿಗೆ ಒಂದೊಂದು ಚೀಲ ಹೊತ್ತರೆ ಈ ನಿನ್ನ ಮೈದನ ಜಮದಗ್ನಿ ಸರತಿಗೆ 2 ಚೀಲ ಹೊತ್ತು ಸಂಪಾದಿಸಿದ್ದೇನೆ ಅತ್ತಿಗೆ. ಹೌದೇ? ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತಪ್ಪ ನಿನಗೆ? ಅದೆಲ್ಲ ನಿನ್ನ ಕೈ ತುತ್ತಿನ ಮಹಿಮೆ ಅತ್ತಿಗೆ, ಅದೆಲ್ಲ ನಿನ್ನ ಕೈ ತುತ್ತಿನ ಮಹಿಮೆ. ಈಗಿನ ಕಾಲದಲ್ಲಿ ಎಲ್ಲ ತಾಯಂದಿರು ಎಮ್ಮೆಯನ್ನು ಕಟ್ಟುತ್ತಾರೆ ಡೈರಿಗೆ ಹಾಲು ಹಾಕಿ ಮನೆತನ ಸಾಗಿಸುವುದಕ್ಕೆ. ಈ ನನ್ನ ಅತ್ತೆಗೆ ಎಂಬ ಶಬರಿ ತಾಯಿ ಈ ಜಮದಗ್ನಿ ದೇಹವೆಂಬ ಡೈರಿಗೆ ಹಾಕಿ ಒಂಟಿ ಸಲಗನ್ನಾಗಿ ಮಾಡಿದ ಧರ್ಮ ದೇವತೆ ಅತ್ತಿಗೆ. ನೀವು ನನ್ನ ಪಾಲಿನ ಧರ್ಮ ದೇವತೆ. ಮೈದಿನ, ಈ ನಿನ್ನ ಶಕ್ತಿ ಯುಕ್ತಿನ ನಾನೆಷ್ಟು ಕೊಂಡಾಡಿದ್ರು ಕಡಿಮೆನೆಪ್ಪ. ಅದೆಲ್ಲ ಭಗವಂತ ಕೊಟ್ಟ ಕೃಪೆ. ಹಾ ಇರ್ಲಿ, ನಡೆಯಪ್ಪ, ನೀ ಸ್ವಲ್ಪ ಕುಳಿತುಕೋ. ನಿನ್ನ ಕುಡಿಯೋಕೆ ನೀರು ತೆಗೆದುಕೊಂಡು ಬರ್ತೇನೆ. ನೀರು ಬೇಡ ಅತ್ತಿಗೆ, ಗೊಬ್ಬರ ಮೂಟೆ ಹೊತ್ತು ದುಡ್ಡೆಲ್ಲ ಕೆತ್ತಿ ಹೋಗಿದೆ. ಸ್ವಲ್ಪ ಎಣ್ಣೆಯನ್ನು ತಗೊಂಡು ಬನ್ನಿ ಒರೆಸಿಕೊಳ್ಳುತ್ತೇನೆ. ಏನಂದೆ? ನಿನ್ನ ಬೆನ್ನಿಗೆ ನೀನೇ ಎಣ್ಣೆ ಹಚ್ಕೋತೀಯ? ಅಯ್ಯೋ ಹುಚ್ಚಪ್ಪ, ನಿನ್ನ ದಡ್ಡ ಎಲ್ಲೋ ದಡ್ಡ ಕೋಣನೆಲ್ಲೋ ಅಲ್ವೋ? ನಿನ್ನ ಕೈಯಿಂದ ನಿನ್ನ ಬೆನ್ನಿಗೆ ಹೇಗೆ ಹಚ್ಕೋತೀಯ? ತೋರಿಸು ನೋಡ. ಹೌದಲ್ಲವೇ ಅತ್ತಿಗೆ, ಇದು ನನಗೆ ಅರಿಯಲಿಲ್ಲ. ಶಾಣ ನೋಡಪ್ಪ, ಹಾಗಾದ್ರೆ ಒಳಗಡೆ ನಿಮ್ಮ ಅಣ್ಣನ ರೂಮಿಗೆ ನಡಿ. ನಾನೇ ನಿಮ್ಮ ಬೆನ್ನಿಗೆ ಎಣ್ಣೆ ಹಚ್ತೀನಿ. ಆಯ್ತು ಅತ್ತಿಗೆ, ನಡಿಯಪ್ಪ. ಜೊತೆಗೆ ಬಾರ್ಕೊಳ್ಬೇಕಾಗಿತ್ತು. ಸಬರಿ ಮನೆ ಕೆಲಸದಲ್ಲಿ ತೊಡಗಿರುತ್ತಾಳೆ. ಅವಳನ್ನೇಕೆ ಕೂಗಿ ಕರೆಯುವುದು? ನಾನೇ ಹೋಗಿ ತಂದರಾಯ್ತು. ಶಬರಿ, ಶಬರಿ, ಏನು ಸ್ವಾಮಿ, ಈಗ ಬಂದ್ರ? ಏನಾಯ್ತು? ಏನಾಯ್ತು ಅಂತ ಕೇಳಿವ್ಯಾ? ಮನಸ್ಸು ಎಣ್ಣೆ. ಯಾಕಣ್ಣ ಅತ್ತಿಗೆ ಹೊಡೆದೆ? ಈ ಶಬರಿಯು ನಿನ್ನ ಹೆಂಡತಿಯೋ ಅಥವಾ ನನ್ನ ಹೆಂಡತಿಯೋ? ಅಣ್ಣ, ನಿನ್ನ ಮಾತು ಮಾಡುವುದೆಲ್ಲ ಹೇಸಿ ಕೆಲಸ ಮಾಡಿ ಏನಿಲ್ಲದ ಗೊತ್ತಿಲ್ಲದ ಮಳ್ಳನಂತೆ ನಟಿಸುವಿಯಾ? ಹೊಡೆಯನ್ನ ಹೊಡಿ, ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡೆ. ಆದರೆ ಯಾವ ಕಾರಣಕ್ಕಾಗಿ ಹೊಡೆತಿರುವೆ ಎಂದು ಹೇಳಿಬಿಟ್ಟು ಹೊಡೆಯನ್ನ, ಹೇಳಿಬಿಟ್ಟು ಹೊಡೆ. ನನ್ನ ರೂಮಿನಲ್ಲಿ ನೀವಿಬ್ಬರು ಏನು ಮಾಡುತ್ತಿದ್ದೀರಿ? ಗೊಬ್ಬರ ಮೂಟೆ ಹೊತ್ತು ದುಬ್ಬೆಲ್ಲ ಕೆತ್ತಿ ಹೋಗಿತ್ತಣ್ಣ. ಅದಕ್ಕೆ ಅತ್ತಿಗೆ ದುಬ್ಬಕ್ಕೆ ಎಣ್ಣೆ ಸೋರುತ್ತಿದ್ದಳನ್ನ. ಹೌದು ರೀ, ಹೌದು, ಅಷ್ಟೇ ನಡೆದಿದ್ದು, ಬೇರೆ ಇನ್ನೇನೂ ಇಲ್ಲ. ನಿಮ್ಮಿಬ್ಬರ ಕಳ್ಳ ನಾಟಕಕ್ಕೆ ನಂಬಬೇಕಾದರೆ ನಾನೇನು ಮಂಕ ತಿಮ್ಮನಲ್ಲ. ಸ್ವಾಮಿ, ಇಲ್ಲಿ ನೋಡಿ, ಹಣವನ್ನ ತಂದು ಕೊಟ್ಟಿದ್ದು ಜಮದಗ್ನೇನೆ ಸ್ವಾಮಿ. ಹಾಗಾದರೆ ತಂದು ತೋರಿಸು ಆ ದುಡ್ಡನ್ನು. ಆ ದುಡ್ಡ ಇಲ್ಲೇ ಒಳಗಡೆ ಬೀರಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಇರಿ ತಂದೆ.
ಕೈಯಲ್ಲಿ 10,000 ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಈಗಿಲ್ಲವೆಂದರೆ ಹೇಗೆ ಅತ್ತಿಗೆ? ಈಗಿಲ್ಲವೆಂದರೆ ಹೇಗೆ? ಇಲ್ಲಪ್ಪ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನಾನೇ ನನ್ನ ಕೈಯಾರ ಬೀರಿನಲ್ಲಿಟ್ಟಿದ್ದೆ, ಆದ್ರೆ ಈಗ ಹಣ ಕಾಣಿಸ್ತಾ ಇಲ್ಲ ಕಣಪ್ಪ, ಕಾಣಿಸ್ತಾ ಇಲ್ಲ. ನಿಜವಿದ್ದರೆ ತಾನೇ ಹಣವಿರುವುದು. ನಿಮ್ಮಿಬ್ಬರ ಕಳ್ಳ ನಾಟಕಕ್ಕೆ ಮಂಕುತಿಮ್ಮ ನಾನಲ್ಲ. ಸ್ವಾಮಿ, ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಮದುವೆ ಆಗಿ 20 ವರ್ಷ ಕಳೆದ್ರು ಸದಾ ನಿಮ್ಮ ಕಣ್ಮಣಿಯಾಗಿ, ನಿಮ್ಮ ಕೈಗೊಂಬೆಯಾಗಿ ಜೀವನ ಮಾಡುತ್ತೇನೆ. ಇಷ್ಟು ವರ್ಷದ ಜೀವನದಲ್ಲಿ ಯಾವತ್ತಾದ್ರೂ ತಪ್ಪು ನಡೆದುಕೊಂಡಿದ್ದೇನ? ಹೀಗಿರ್ಬೇಕಾದ್ರೆ ನಿಮ್ಮ ಹೆಂಡತಿ ಮೇಲೆ ನಿಮಗೆ ನಂಬಿಕೆ ಇಲ್ವೇನು? ನನ್ನ ಮೇಲೆ ಸಂಶಯವೇ? ನಂಬಿಕೆ ಅಪನಂಬಿಕೆ ಮಾತು ನನಗೆ ಬೇಕಾಗಿಲ್ಲ. ಈಗಲೇ ನೀವಿಬ್ಬರು ನನ್ನ ಮನೆಯನ್ನು ಬಿಟ್ಟು ತೊಲಗರಿ. ಇದೇನನ್ನ ನಿನ್ನ ಮಾತು? ತುತ್ತು ಮಾಡಿ ಉಣಿಸಿ ತಿನಿಸಿ ಎತ್ತ ತಾಯಿಗಿಂತ ಮಿಗಿಲಾದ ನಿನ್ನ ಅತ್ತಿಗೆ ಮೇಲೆ ನಿನಗೆ ಅನುಮಾನವೇ? ದೇವತೆ ಅಂತಿದ್ದ ನನ್ನ ಅತ್ತಿಗೆಯೇ ನನ್ನನ್ನು ಹೋಲಿಸಬೇಡನ್ನ. ನಿನ್ನ ಕಾಲು ಮುಗಿದು ಬೇಡುತ್ತೇನೆ. ಅಣ್ಣ, ನೀನು ನನ್ನನ್ನು ಒದೆಯುವುದಷ್ಟೇ ಅಲ್ಲ, ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರು ಚಿಂತೆ ಇಲ್ಲ. ಆದರೆ ನನಗೆ ಇಂಥ ಕಳಂಕ ಹೋಲಿಸಬೇಡಣ್ಣ. ನಿನ್ನನ್ನು ಇನ್ನೊಮ್ಮೆ ಕಾಲು ಮುಗಿದು ಬೇಡುತ್ತೇನೆ. ಹಿಂದೆ ಈಗಲೇ ನನ್ನ ಮನೆ ಬಿಟ್ಟು ಇಬ್ಬರು ತೊಲಗಿರಿ. ಸ್ವಾಮಿ, ಹಾಗನ್ಬೇಡಿ ಸ್ವಾಮಿ, ಹಾಗನ್ಬೇಡಿ. ಈಗ ನೀವು ಕಟ್ಟಿರೋ ಈ ಮಾಂಗಲ್ಯದ ಸಾಕ್ಷಿಯಾಗಿ, ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಕನಸು ಮನಸ್ಸಲ್ಲೂ ಸಹ ನಾವಂತ ಭಾವನೆಯಿಂದ ನಡೆದುಕೊಂಡೆ. ದಯವಿಟ್ಟು ನಾವಿಬ್ಬರನ್ನ ಈ ಮನೆಯಿಂದ ಹೊರಗೆ ಮುಟ್ಟಿ ಯೋಗ್ಯತೆ ನಿನಗಿಲ್ಲ. ಒಂದು ಮಾತನ್ನು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೊಳ್ಳು. ನನ್ನ ಪಾದಗಳು ಹಂಸಿದ್ದ ಪಾದಗಳಲ್ಲ. 21 ವರ್ಷಗಳ ಕಾಲ ಶಬರಿಮಲೆ ಯಾತ್ರೆಗೆ ಹೋಗಿ ಪವಿತ್ರವಾದ 18 ಮೆಟ್ಟಿಲನ್ನು ಹತ್ತಿದ ನನ್ನ ಪಾದ. ಇಂಥ ಪವಿತ್ರವಾದ ಪಾದ ಮುಟ್ಟು ಯೋಗ್ಯತೆ ನಿನಗೆಲ್ಲ. ಅಣ್ಣ, ದಯವಿಟ್ಟು ಅತ್ತಿಗೆ ಕೊರಳಲ್ಲಿರುವ ಮಾಂಗಲ್ಯವನ್ನು ಹರಿದುಕೊಳ್ಳಬೇಡಣ್ಣ, ಹರಿದುಕೊಳ್ಳಬೇಡ. ನಾವೇ ಈ ಮನೆ ಬಿಟ್ಟು ಹೋಗುತ್ತೇವಣ್ಣ, ನಾವೇ ಮನೆ ಬಿಟ್ಟು ಹೋಗುತ್ತೇವೆ. ಮಡದಿ ತಂಗಳು ಬಾಳಿಗೆ ನವ ಚೇತನ ಆಯ್ದಿದುವೆ ಮನೆಯ ಮುರಿಯುವ ಶಾಸನ. ಚೇತ ಬಾಳು ಆಟ ವಿಚಿತ್ರ ನೋಟ ಎಂದು ಸಾಗಿದ ಕ್ರೂರ ಚೆಲ್ಲಾಟ. ನಿಧಿಯ ಆಟ ವಿಚಿತ್ರ ನೋಟ ಎಂದು ಸಾಗಿದ ಕ್ರೂರ ಚೆಲ್ಲಾಟ. ಮಡದಿ ತಂಗಳು ಬಾಳಿಗೆ ನವಚೇತನ ಆಯಿತಿದುವೆ ಮನೆಯ ಮುರಿಯುವ ಶಾಸನ. ಅನ್ನ ತಮ್ಮರ ಈ ಬಾಳು ಯಾವ ಜನ್ಮದ ಕರ್ಮ ಫಲವು, ಯಾವ ಜನ್ಮದ ಕರ್ಮ ಫಲವು. ವಿಧಿಯ ಆಟ ವಿಚಿತ್ರ ನೋಟ ಎಂದು ಸಾಗಿದ ದೂರ ಚೆಲ್ಲಾಟ. ವಿಧಿಯ ಚೆಲ್ಲಾಟ.
ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಂದ ಕೂಡುವುದೈತು ಚಂದಿಂದ ಮನೆಯಾಗ ಚಿಂತಿಂದ ಕೂಡುವುದೈತು ಚಂದಿಂದ ಮನೆಯಾಗ ಲೇ ವಿಧಿ ವಿರಾಟವೇ, ಈಗಲಾದರ ತೃಪ್ತಿ ಆಯಿತೆ ನಿನ್ನ ಮನಕ್ಕೆ. ಅಖಂಡ ಭರತ ಖಂಡದಲ್ಲಿ ಜನಿಸಿದ ನಾವು ಪುಂಡರು ಎಂಬುದನ್ನು ಮರೆತು ನಿಲ್ಲಿಸಿ ಹೆತ್ತ ತಾಯಿಗಿಂತ ಮಿಗಿಲಾಗಿದ್ದ ನನ್ನತ್ತಿಗೆ ಸಂಸಾರ ಒಡೆದು ಚೂರು ಮಾಡುವುದಕ್ಕೆ ನನ್ನನ್ನು ಗುರಿ ಮಾಡಿಬಿಟ್ಟೆಯಾ? ಹೇಳು ಬಸವೇಶ, ಹೇಳು ಬಸವೇಶ, ಹೇಳು. ನಾವು ಯಾವ ತಪ್ಪು ಮಾಡಿದೆವೆಂದು ನಮಗೆ ಇಂಥ ಶಿಕ್ಷೆ? ಹೇಳು ದೇವಾ, ಹೇಳು, ಹೇಳು ದೇವಾ. ಮೈದುನ, ಇದೆಂತ ಅಪವಾದವನ್ನ ತಂದೊಡ್ಡಿದ್ದೀವ ಭಗವಂತ ನಮಗೆ? ಇಲ್ಲಪ್ಪ ಇಲ್ಲ, ಹೆತ್ತ ಮಗನಾಗಿರೋ ನಿನ್ನ ಮೇಲೆ ಸಂಶಯ ಕಟ್ಟಿದ ನಿನ್ನ ನೆಪದಿ ದೇವರು. ಅಯ್ಯೋ ಶಿವ ಶಿವ, ನಾನಿದನ್ನ ಸಹಿಸಲಾರೆ ಮೈದುನ, ಸಹಿಸಲಾರೆ. ಇಂಥ ಅಪವಾದ ಹೊತ್ತ ಮೇಲೆ ನನಗೆ ಬದುಕುವ ಇಷ್ಟನೇ ಇಲ್ಲಪ್ಪ. ನಾನು ಬದುಕಲಾರೆ ಮೈದುನ, ನಾನು ಬದುಕಲಾರೆ. ಅತ್ತಿಗೆ, ನೀವೀಗ ಸತ್ತರೆ ನಿಮ್ಮ ಮೇಲಿನ ಕಳಂಕ ಹೋಗುತ್ತದೆಯಾ? ಇಲ್ಲ ನನ್ನ ಮೇಲಿನ ಕಳಂಕ ಹೋಗುತ್ತದೆಯಾ? ಯಾವುದೂ ಇಲ್ಲ ಅತ್ತಿಗೆ, ಯಾವುದೂ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಹೇಳಪ್ಪ? ಮುಂದೇನು ನಮ್ಮ ಜೀವನದ ಗತಿ? ಇದೇ ಕಾಡಲ್ಲಿ ತಾವೇ ಮಕ್ಕಳಾಗಿದ್ದು ನಮಗೆ ಈ ಸ್ಥಿತಿ ತಂದವರಾರೆಂದು ಪತ್ತೆ ಹಚ್ಚಿ ದ್ಯಾಮೌನ ಹಾಕಿ ಕೋಣದಂತೆ ಓಡಾಡಿಸಿ ಕಡಿದು ನಾವಿಬ್ಬರು ನಿರಪರಾಧಿಗಳೆಂದು ಸಾಬೀತು ಮಾಡುತ್ತೇನೆ. ನಮ್ಮಿಬ್ಬರ ಮೇಲಿರುವ ಅಪವಾದವನ್ನ ಸುಳ್ಳು ಮಾಡಿ ಮತ್ತೆ ನನ್ನ ಸಂಸಾರವನ್ನ ಒಂದುಗೂಡಿಸಿ ಅದೇ ಮನೆಯಲ್ಲಿ ಮತ್ತೆ ನನ್ನ ಸೇರುವಂತೆ ನೀನು ಮಾಡಿದ್ದೆ. ಆದ್ರೆ ಮೈದುನ, ನಿಜವಾಗ್ಲು ನೀನು ಮಾಂಗಲ್ಯ ಉಳಿಸಿದ ಮೈದುನಾಗುವೆಯಪ್ಪ, ಮಾಂಗಲ್ಯ ಉಳಿಸಿದ ಮೈದುನ. ಅತ್ತಿಗೆ, ಅತ್ತಿಗೆ, ನಮಗೆ ಈ ಸ್ಥಿತಿ ತಂದವರು ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡವನ್ನು ಚೆಂಡಾಡಿ ನಾವು ನಿರಪರಾಧಿ ಎಂದು ಈ ಸಮಾಜದ ಜನ ಅಷ್ಟೇ ಯಾಕೆ ನಮ್ಮ ಕುಲದೇವತೆಯಾದ ನಾಗಮಂಡಲದ ನಾಗದೇವತೆ ಬಂದು ಹೇಳುವಂತೆ ಮಾಡದಿದ್ದರೆ ನನ್ನ ಹೆಸರು ಜಮದಗ್ನಿನೇ ಅಲ್ಲ ಅಂತ ಕರೆ. ಇಂದಿನಿಂದ ಈ ನಿನ್ನ ಮೈದನ ಜಮದಗ್ನಿ ಪರಶುರಾಮ ಅಂದ್ರೆ ಜಮದಗ್ನಿ ಅಲಿಯಾಸ್ ಪರಶುರಾಮ. ಅತ್ತಿಗೆ, ನೀವು ಇದೇ ಮರದ ಕೆಳಗೆ ಕುಳಿತುಕೊಳ್ಳಿ. ಈ ಪರಶುರಾಮನ ವೇಷದಲ್ಲಿ ಆ ಬಣ್ಣದ ರುಂಡವನ್ನು ಚೆಂಡಾಡಿ ಬರುತ್ತೇನೆ. ಆಗ್ಲಪ್ಪ, ಆಗ್ಲಿ. ದೇಸಾಯಿ ಗೌಡ ಹೇಳಿದಂತೆ ಹಿಂದಿನ ಬಾಗಿಲಿನಿಂದ ಹೋಗಿ 10,000 ಹಣ ಲಪಡಾಯಿಸಿದೆ. ಶಿವ ಪಾರ್ವತಿ ಅಂತಿದ್ದ ನನ್ನ ಅತ್ತಿಗೆ ನಾ ಅಗಲಿಸಿದೆ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂತ ಅಣ್ಣ ಜಮದಗ್ನಿನ ಮನೆಯಿಂದ ಹೊರತಳ್ಳಿಸಿದೆ. ಆ ದೇಸಾಯಿ ಗೌಡನಿಗೆ ಕೊಟ್ಟ ಮಾತಿನ ಪ್ರಕಾರ ನನ್ನ ಮನೆ ಛೇದ್ರ ವಿಛೇದ್ರ ಮಾಡಿದೆ. ಆ ದೇಸಾಯಿ ಗೌಡ ನನಗೆ ಕೊಟ್ಟ ಮಾತಿನ ಪ್ರಕಾರ ತನ್ನ ತಂಗಿ ರೇಣುಕೆಯನ್ನು ನನಗೆ ಕೊಟ್ಟು ಮದುವೆ ಮಾಡಿದರೆ ನಾನೇ ಮಹಾರಾಜ, ಅವಳೇ ನನ್ನ ಮಹಾರಾಣಿ.